ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಇವಾಗ ತಾನೇ ಫೆಡರಲ್ ರಿಸರ್ವ್ ಅವರು ರೇಟ್ ಕಟ್ ಅನ್ನು ಅನ್ಚೇಂಜ್ ಮಾಡಿದ್ದಾರೆ. ಅದರ ಬಗ್ಗೆ ಮಾಹಿತಿ ಇದೆ, ಲೇಟೆಸ್ಟ್ ಮಾಹಿತಿ ನೋಡೋಣ ಬನ್ನಿ. ಫೆಡರಲ್ ರಿಸರ್ವ್ ನೋಡಿ, ಇವಾಗ ತಾನೇ ನಾನು 11 ಆ್ಯಕ್ಚುಲಿ ಅವರು ಅನೌನ್ಸ್ ಮಾಡಿದರು ಪ್ರೆಸ್ನಲ್ಲಿ. ಏನಂತ, ರೇಟ್ ಕಟ್ ಅನ್ಚೇಂಜ್ಡ್ ಅಂತೇಳಿ. ಆ್ಯಸ್ ಇಟ್ ಈಸ್ ರೇಟ್ ಕಟ್ಸ್ ಇರ್ತವೆ, ಯಾವುದೇ ಚೇಂಜಸ್ ಇಲ್ಲ, ಯಾವುದೇ ಬದಲಾವಣೆ ಆಗಲ್ಲ ಅಂತ ಅನೌನ್ಸ್ ಮಾಡಿದರು. ನಂತರ 12 ಗಂಟೆಗೆ ಅವರು ಪ್ರೆಸ್ ಮೀಟ್ ಸ್ಟಾರ್ಟ್ ಆಯಿತು. ಅದನ್ನೆಲ್ಲ ವಾಚ್ ಮಾಡಿಬಿಟ್ಟು ನಿಮಗೆ ಹೇಳ್ತಾ ಇದ್ದೀನಿ, ಅಪ್ಡೇಟ್ಸ್ ಕೊಡ್ತಾ ಇದ್ದೀನಿ. ಫೆಡ್ ಕೀಪ್ಸ್ ರೇಟ್ಸ್ ಸ್ಟಡಿ ಬಟ್ ಅಕ್ನಾಲಜಿಸ್ ಇನ್ಫ್ಲೇಷನ್ ಪ್ರೋಗ್ರೆಸ್. ಕ್ಲಿಯರ್ ಕಟ್ ಆಗಿ ಹೇಳ್ತಿದ್ದಾರೆ, ದ ಫೆಡ್ ಹೋಲ್ಡ್ಸ್ ಇಂಟ್ರೆಸ್ಟ್ ರೇಟ್ಸ್ ಸ್ಟಡಿ ಹಿಯರ್ಸ್ ವೆನ್ ಎ ರೇಟ್ ಕಟ್ ಕುಡ್ ಹ್ಯಾಪನ್. ನೋಡಿ, ಒಂದು ಫೆಡ್ ಚೇರ್ಪರ್ಸನ್ ಜೆರೋಮ್ ಪವೆಲ್ ಏನು ಹೇಳಿದರು ಅದನ್ನೆಲ್ಲ ವಾಚ್ ಮಾಡಿದೆ ನಾನು. ನೋಡಿ, ಒಬ್ಬ ಲೇಡಿ ಪ್ರೆಸ್ನಲ್ಲಿ ಕ್ವಶನ್ ಕೂಡ ಕೇಳಿದರು. ಫಸ್ಟ್ ಕ್ವಶನ್ ಬಂದಿದ್ದೆ ರಿಗಾರ್ಡಿಂಗ್ ಶೇರ್ ಮಾರ್ಕೆಟ್ಗೆ ಸಂಬಂಧಪಟ್ಟಂಥ ಕ್ವಶನ್ನು. ರೇಟ್ ಕಟ್ಸ್ ಏನಾದರೂ ಆಗುತ್ತಾ ಈ ಒಂದು ಸೆಷನ್ನಲ್ಲಿ, ಅಂದರೆ ಇವತ್ತಿನ ಒಂದು ಮೀಟಿಂಗ್ನಲ್ಲಿ ರೇಟ್ ಕಟ್ಸ್ ಅಂತ ಹೋಪ್ಸು ಮಾರ್ಕೆಟು ಇಟ್ಕೊಂಡಿತ್ತು, ಅಥವಾ ಸೆಪ್ಟೆಂಬರ್ನಲ್ಲಿ ಏನಾದರೂ ಮಾರ್ಕೆಟ್ಸ್ ಹೋಪ್ ಮಾಡ್ಬೋದಾ, ರೇಟ್ ಕಟ್ಸ್ ಆಗುತ್ತಾ ಅಂತ ಫಸ್ಟ್ ಲೇಡಿ ಒಬ್ಬರು ಲೇಡಿ ಕ್ವಶನ್ ಕೇಳಿದರು. ಫಸ್ಟ್ ಕ್ವಶನ್ ಅರೈಸ್ ಮಾಡಿದ್ದೆ ಪ್ರೆಸ್ನಲ್ಲಿ. ಆವಾಗ ಏನು ಅವ್ರು ಆನ್ಸರ್ ಮಾಡಿದ್ರು ಅಂದರೆ, ಎಸ್ ಅಫ್ಕೋರ್ಸ್ ಅದು ಮಾನಿಟರಿ ಪಾಲಿಸಿ, ನಮ್ಮ ಎಲ್ಲ ಒಂದು ಕಮಿಟಿ ಏನಿದೆ ಎಲ್ಲರೂ ಡಿಸಿಷನ್ ತೊಗೊಂಡಿದ್ದು. ಇನ್ಫ್ಲೇಷನ್ ಕಡಿಮೆ ಆಗಿದೆ, ಆಲ್ಮೋಸ್ಟ್ ಆಲ್ 7 ಇದ್ದಿದ್ದು 2.5ಗೆ ಬಂದಿದೆ, 2.5% ಬಂದಿದೆ. ವೆಲ್ ಆ್ಯಂಡ್ ಗುಡ್ ಅಂತ ಹೇಳಿದರು. ಇಟ್ ಈಸ್ ಗುಡ್ ಪ್ರೋಗ್ರೆಸ್ ಅಂತ ಹೇಳಿದರು. ದಟ್ ಈಸ್ ವೆಲ್ ಕಮೆಂಟ್ ಅಂತ ಹೇಳ್ಬೋದು. ಆಮೇಲೆ ಗುಡ್ ಇನ್ಫ್ಲೇಷನ್ ಅಂಡರ್ ಕಂಟ್ರೋಲ್ ಅಂತ ಹೇಳಿದರು. ಇನ್ನೊಂದು ಏನಂದರೆ, ಲೇಬರ್ ಮಾರ್ಕೆಟ್ ಇಂಪ್ರೂವ್ ಆಗ್ತಾ ಇದೆ, ಜಾಬ್ ಓಪನಿಂಗ್ಸ್ ಆರ್ ಇಂಪ್ರೂವಿಂಗ್, ಈ ಥರ ಎಲ್ಲ ಹೇಳಿದರು, ಒಂದು ಕಮೆಂಟ್ ಮಾಡಿದರು ಸ್ನೇಹಿತರೆ. ಹಾಗೆ ಪ್ರೊಸೀಡಿಂಗ್ ಟು ರಿಸ್ಪಾಂಡ್, ವಿ ವಿಲ್ ಪ್ರೊಸೀಡ್, ವಿ ಆರ್ ಪ್ರಿಪೇರಿಂಗ್ ಟು ರಿಸ್ಪಾಂಡ್ ಅಂತ ಹೇಳಿದರು. ರಿಗಾರ್ಡಿಂಗ್ ರೇಟ್ ಕಟ್ಸ್, ವಿ ಆರ್ ಪ್ರಿಪೇರ್ಡ್ ಟು ರಿಸ್ಪಾಂಡ್ ಅಂದರೆ ಎಸ್ ವಿ ಆರ್ ರೆಡಿ ಟು ಕಟ್ ದ ರೇಟ್ ಕಟ್ ಇನ್ ಕಮಿಂಗ್ ಡೇಸ್ ಅಂತ ಒಂದು ಹಿಂಟ್ ಕೊಟ್ಟರು ಸ್ನೇಹಿತರೆ. ನೋಡಿ, ಫೆಡ್ ಹೋಲ್ಡ್ಸ್ ಇಂಟ್ರೆಸ್ಟ್ ರೇಟ್ಸ್ ಸ್ಟಡಿ ಹಿಯರ್ಸ್ ವೆನ್ ಅ ರೇಟ್ ಕಟ್ ಕುಡ್ ಹ್ಯಾಪನ್. ದ ಫೆಡರಲ್ ರಿಸರ್ವ್ ಈಸ್ ಲೀವಿಂಗ್ ಇಟ್ಸ್ ಬೆಂಚ್ಮಾರ್ಕ್ ಇಂಟ್ರೆಸ್ಟ್ ರೇಟ್ ಅನ್ಚೇಂಜ್ಡ್, ಯೆಟ್ ಪಾಲಿಸಿ ಮೇಕರ್ಸ್ ಹಿಂಟ್ಡ್ ದಟ್ ದೇ ಆರ್ ಮೂವಿಂಗ್ ಕ್ಲೋಸರ್ ಟು ಅ ರೇಟ್ ಕಟ್. ನೋಡಿ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಒಂದು ನಾನು ನಿಮಗೆ ಹೇಳಿದ್ದೆ ವಿಡಿಯೋದಲ್ಲಿ, ಕಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಅವ್ರು ಏನು ಹೇಳಿಕೆ ಕೊಡ್ತಾರೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಇನ್ನೂ ನಾವು ಮಾರ್ಕ್ ಮಾಡಬೇಕಾಗಿರೋದು ಏನಂದರೆ, ಪಾಲಿಸಿ ಮೇಕರ್ಸ್ ಹಿಂಟೆಡ್ ನೋಡಿ, ಪಾಲಿಸಿ ಮೇಕರ್ಸ್ ಹಿಂಟೆಡ್ ದ್ಯಾಟ್ ದೇ ಆರ್ ಮೂವಿಂಗ್ ಕ್ಲೋಸರ್ ಟು ಅ ರೇಟ್ ಕಟ್. ಒಂದು ಹಿಂಟ್ ಕೊಟ್ಟಿದ್ದಾರೆ, ನಾವು ರೇಟ್ ಕಟ್ಗೆ ಹತ್ತಿರ ಇದ್ದೀವಿ, ಸಮೀಪ ಇದ್ದೀವಿ ಅಂತೇಳಿ. ಮುಂದಿನ ಮೋಸ್ಟ್ ಪ್ರಾಬಬ್ಲಿ ಸೆಪ್ಟೆಂಬರ್ಲಿ ಮಾಡ್ಬೋದು. While members of the Federal Open Market Committee ಅಂದರೆ FOMC, the central bank's rate setting panel said in a policy statement on Wednesday that they are waiting for more evidence that inflation is back on track as the economy cools. They acknowledge progresses in taming price increases. ಓಕೆ, ಇದು ಮತ್ತೆ FOMC ಅದೇನೋ 5.25% ಇಂದ 5.25% ಅದೇ ಸ್ಟಡಿ ಎಷ್ಟಿತ್ತು ಅಷ್ಟೇ ಇಟ್ಟಿದ್ದಾರೆ. 2023ರಲ್ಲಿ 22ರಿಂದ ಸ್ಟಾರ್ಟ್ ಮಾಡಿದ್ರು ಅವರು ರೇಟ್ ಇದನ್ನು. ಅಲ್ಲಿಂದ ಇಲ್ಲಿವರೆಗೆ ನಮ್ಮ ಗೋಲು ಆಲ್ಮೋಸ್ಟ್ ಆಲ್ ರೀಚ್ ಆಗ್ತಾ ಇದೆ ಅಂತ ಜೆರೋಮ್ ಪವೆಲ್ ಒಂದು ಸ್ಟ್ರಾಂಗ್ ಕಮೆಂಟ್ ಕೊಟ್ಟರು. ಅದು ಒಂದು ಹ್ಯಾಪಿ ಮೂಡ್ ಅಂತ ಹೇಳ್ಬೋದು ರಿಗಾರ್ಡಿಂಗ್ ಶೇರ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ. ಲೈಕ್ ಹಿ ಈಸ್ ಫೀಲಿಂಗ್ ಹ್ಯಾಪಿ ಅಂತ ಹೇಳ್ಬೋದು. ರಿಗಾರ್ಡಿಂಗ್ ಇನ್ಫ್ಲೇಷನ್ ಆಗಿರ್ಬೋದು, ಜಾಬ್ ಓಪನಿಂಗ್ಸ್ ಆಗಿರ್ಬೋದು, ಲೇಬರ್ ಮಾರ್ಕೆಟು. ನೋಡಿ, ಅಮೇರಿಕನ್ನಲ್ಲಿ ಎಷ್ಟು ಒಂದು ಡಿಸಿಪ್ಲಿನ್ ಶಿಸ್ತನ್ನು ಮೇಂಟೈನ್ ಮಾಡ್ತಾರೆ. ಡೆಫಿನೆಟ್ಲಿ ದೇ ಆರ್ ಗೋಯಿಂಗ್ ಥ್ರೂ 100%. ಅವ್ರಿಗೆ ಡೇಟಾ ಈಸ್ ವೆರಿ ಇಂಪಾರ್ಟೆಂಟ್. ಜಾಬ್ಸ್ ಬೇಕಂದರೆ ಬೇಕು, ಯಾರಿಗೆ ಜಾಬ್ಸ್ ಓಪನಿಂಗ್ಸು ಚೆನ್ನಾಗಿರಬೇಕು, ಲೇಬರ್ ಮಾರ್ಕೆಟು ಅಲ್ಲಿ ಒಂದು ಇಂಪ್ರೂವ್ಮೆಂಟ್ ಕಾಣಬೇಕು. ಇನ್ಫ್ಲೇಷನ್ ಅವರು 2 ವರ್ಷದಿಂದ ವಾಚ್ ಮಾಡ್ತಾ ಇದ್ದೀನಿ ನಾನು ಅವ್ರ ಒಂದು ಕಮೆಂಟ್ಸನ್ನು. ಹಿ ಈಸ್ ಸ್ಟಿಕ್ ಟು ಹೀಸ್ ಕಮೆಂಟ್. ಅವ್ರು ಏನು ಹೇಳಿಕೆ ಕೊಟ್ಟಿದ್ರು 2 ವರ್ಷದ ಕೆಳಗೆ, ಅದಕ್ಕೆ ಸ್ಟಿಕ್ ಆಗಿದ್ದಾರೆ. ನಾನು ಇನ್ಫ್ಲೇಷನ್ 2% ಬರುವವರೆಗೆ ನಾನು ರೇಟ್ ಕಟ್ ಮಾಡಲ್ಲ ಅಂತ ಹೇಳಿದ್ರು, ಅದಕ್ಕೆ ಸ್ಟಿಕ್ ಆಗಿದ್ದಾರೆ. ನೋಡಿ, ಅದು ಇವಾಗ ಟೈಮ್ ಬಂದಿದೆ, ಮೋಸ್ಟ್ ಪ್ರಾಬಬ್ಲಿ ಸೆಪ್ಟೆಂಬರ್ನಲ್ಲಿ ಮಾಡ್ಬೋದು. ಅದನ್ನು ಒಂದು ಪಾಯಿಂಟ್ ಹೇಳಿದರು. ಏನಂತ, ಒಬ್ಬರು ಕ್ವಶನ್ ಕೇಳಿದಾಗ ಏನು ಹೇಳಿದರು ಪ್ರೆಸ್ ಮೀಟ್ನಲ್ಲಿ ಅವರು,
ಎಸ್, ಇನ್ಫ್ಲೇಷನ್ ಕೂಲ್ ಆದರೆ ಮತ್ತು ಜಾಬ್ ಓಪನಿಂಗ್ಸು ಚೆನ್ನಾಗಿರಬೇಕು, ಲೇಬರ್ ಮಾರ್ಕೆಟು ಅದೆಲ್ಲ. ಸ್ಪೆಷಲಿ ಇನ್ಫ್ಲೇಷನ್ದು ನಮ್ಮದು ಟಾರ್ಗೆಟ್ ಇದೆ. ಇನ್ಫ್ಲೇಷನ್ ಆ್ಯಸ್ ಯೂಶ್ವಲ್ ಕೂಲ್ ಆಯಿತು, ಹತ್ರ 2% ಹತ್ರ ಬಂತಂದರೆ ಡೆಫಿನೆಟ್ಲಿ ವಿ ಆರ್ ಪ್ರಿಪೇರ್ಡ್ ಟು ರೆಸ್ಪಾಂಡ್ ಟು ರೇಟ್ ಕಟ್ ಅಂತ ಹೇಳಿದರು. ಈ ಒಂದು ಹೇಳಿಕೆ ಕೊಡೋದು ಸ್ಟಾರ್ಟ್ ಮಾಡಿದ ತಕ್ಷಣ ಮಾರ್ಕೆಟ್ನಲ್ಲಿ ಒಂದು ಅಪ್ಸೈಡ್ ರ್ಯಾಲಿ ಸ್ಟಾರ್ಟ್ ಆಯಿತು. ಡೌ ಜೋನ್ಸು ಎಷ್ಟಿದೆ ನೋಡೋಣ, ಇನ್ನು ಪಾಸಿಟಿವ್ ಅಂತ ಕನ್ಸಿಡರ್ ಮಾಡೋಣ. ಏನು FOMC ಮೀಟಿಂಗನ್ನು ಹಾಗೆ ಫೆಡರಲ್ ರಿಸರ್ವ್ ಜೆರೋಮ್ ಪವೆಲ್ ಏನು ಹೇಳಿಕೆ ಕೊಟ್ಟಿದ್ರು ಅದನ್ನು ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ತಾ ಇವೆ ಮಾರ್ಕೆಟು. ನೋಡೋಣ ಹೇಗೆ ಮೂವ್ ಆಗ್ತಾ ಇವೆ ನೋಡೋಣ ಬನ್ನಿ. ಹಾಗೆ SGX ನಿಫ್ಟಿ ಎಷ್ಟಿದೆ ಅದನ್ನು ನೋಡೋಣ. US Fed holds rates study nods to possible ಸೆಪ್ಟೆಂಬರ್ ಕಟ್. ಎಸ್, ಸೆಪ್ಟೆಂಬರ್ ಕಟ್ನಲ್ಲಿ ಮಾಡ್ತೀವಿ ಅಂತ ಒಂದು ಹಿಂಟ್ ಕೊಟ್ಟಿದ್ದಾರೆ ನೋಡಿ. ವಾಷಿಂಗ್ಟನ್ ಅಮೆರಿಕದ ರಾಜಧಾನಿ, ಅಲ್ಲಿಂದನೇ ಒಂದು ಪ್ರೆಸ್ ಮೀಟದ್ದು ಒಂದು ಓದ್ತಾ ಇದ್ದೇನೆ. ದ ಫೆಡರಲ್ ರಿಸರ್ವ್ held interest rates study on Wednesday but opened the door to reducing borrowing costs as soon as in its next meeting in September as inflation continues coming into line with the US Central Bank's 2% target. Yes, this is very important. Open the door, ಬಾಗಿಲು ತೆರೆದಿದೆ. ಇದಕ್ಕೆ ಒಂದು ರೇಟ್ ಕಟ್ ಮಾಡಲಿಕ್ಕೆ. ಇನ್ಫ್ಲೇಷನು 2% ಬರುತ್ತೆ ಸೆಪ್ಟೆಂಬರ್ಗೆ. ಅಲ್ಲಿಗೆ ನಾವು ಕಾಸ್ಟ್ ಆ್ಯಸ್ ಸೂನ್ ಆಸ್ ಪಾಸಿಬಲ್ ಇನ್ ನೆಕ್ಸ್ಟ್ ಸೆಪ್ಟೆಂಬರ್ ಮೀಟ್ನಲ್ಲಿ ನಾವು ರೇಟ್ ಕಟ್ಟನ್ನು ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಈಗ 12:23 ಆಗಿದೆ. ಅಮೇರಿಕದ ಡೌ ಜೋನ್ಸ್ ನೋಡಿ 420 ಪಾಯಿಂಟ್ ಪಾಸಿಟಿವ್ನಲ್ಲಿದೆ. ಆಲ್ಮೋಸ್ಟ್ ಆಲ್ 1.5% ಅಪ್ಸೈಡ್ನಲ್ಲಿದೆ. ಹಾಗೆ S&P 500 ನೋಡಿ 2% ಅಪ್ಸೈಡ್ನಲ್ಲಿದೆ, ಹ್ಯೂಜ್ ರ್ಯಾಲಿ ಕೊಡ್ತಾ ಇದೆ. ನಸ್ಡಾಕ್ ನೋಡಿ 500 ಪಾಯಿಂಟ್ 3% ಮೇಲ್ಗಡೆ ಇದೆ. ಸೊ ಮಾರ್ಕೆಟು ಇದನ್ನು ಪಾಸಿಟಿವ್ ಆಗಿ ತೊಗೊಂಡಿದೆ. FOMC ಮೀಟಿಂಗನ್ನು, ಫೆಡರಲ್ ರಿಸರ್ವ್ ಜೆರೋಮ್ ಪೊವೆಲ್ ಅವರ ಕಮೆಂಟನ್ನು ಪಾಸಿಟಿವ್ ಆಗಿ ಕನ್ಸಿಡರ್ ಮಾಡಿದೆ. ಇದು ಒಂದು ಪಾಸಿಟಿವ್ ಪಾಯಿಂಟ್ಸ್ ಫಾರ್ ಮಾರ್ಕೆಟ್ ಅಂತ ಹೇಳ್ಬೋದು. ನಾಳೆ ಇಂಡಿಯನ್ ಮಾರ್ಕೆಟ್ ಹೇಗೆ ಓಪನ್ ಆಗುತ್ತೆ ಅದನ್ನು ಕೂಡ ನೋಡೋಣ. ಸ್ಪೆಷಲಿ SGX ನಿಫ್ಟಿ ಏನಾದರೂ ಚೇಂಜಸ್ ಆಗಿದೆಯಾ ನೋಡೋಣ ಬನ್ನಿ. ನಾನು ನೋಡಿಲ್ಲ ನೋಡಿ. ನಾನು 11 ಗಂಟೆಗೆ ನೋಡಿದ್ದೆ, ಕೇವಲ ಒಂದು 4% ಅಪ್ಸೈಡ್ನಲ್ಲಿತ್ತು ನೋಡಿ. ನೋಡಿ ಈಗ 72% ಅಪ್ಸೈಡ್ನಲ್ಲಿದೆ SGX ನಿಫ್ಟಿ. ಅಥವಾ ಗಿಫ್ಟ್ ನಿಫ್ಟಿ 72% ಅಪ್ಸೈಡ್ನಲ್ಲಿದೆ. ಹೀಗಾಗಿ ನಾಳೆ 100% ಗ್ಯಾಪ್ ಅಪ್ ಓಪನಿಂಗ್, ಮೋರ್ ದ್ಯಾನ್ 100 ಪಾಯಿಂಟ್ಸ್ ಗ್ಯಾಪ್ ಅಪ್ ಓಪನಿಂಗ್ ಸಿಗುತ್ತೆ ನಿಫ್ಟಿಯಲ್ಲಿ. ಹಾಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಮೋರ್ ದ್ಯಾನ್ 200-300 ಪಾಯಿಂಟ್ಸ್ ಗ್ಯಾಪ್ ಅಪ್ ಓಪನಿಂಗ್ ಸಿಗೋ ಎಲ್ಲ ಚಾನ್ಸಸ್ ಇದೆ. ಬೆಸ್ಟ್ ಅಂತ ಹೇಳ್ಬೋದು. ಬೆಸ್ಟ್ ಸಿನಾರಿಯೋ ಮೋಸ್ಟ್ಲಿ ನಾಳೆ ಮತ್ತು ನಾಡಿದ್ದು ಕಂಟಿನ್ಯೂ ಆಗುತ್ತೆ. ಹಾಗೆ 25,000 ಏನು ಹರ್ಡಲ್ ಇತ್ತು ಅದನ್ನು 100% ನಾಳೆ ಕ್ರಾಸ್ ಆಗುತ್ತೆ ಸ್ನೇಹಿತರೆ. ಮಾರ್ಕೆಟ್ ಓಪನ್ ಆದ ತಕ್ಷಣ ಎಂಟರ್ ಆಗಬೇಡಿ, ಸಪೋರ್ಟ್ ರೆಸಿಸ್ಟೆನ್ಸ್ ನೋಡ್ಕೊಂಡ್ಬಿಟ್ಟು ಎಂಟರ್ ಆಗಿ. ಓಕೆ, ಗುಡ್ ನೈಟ್. ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಡೋಂಟ್ ಫಾರ್ಗೆಟ್ ಟು ಹಿಟ್ ದ ಲೈಕ್ ಬಟನ್ ಆ್ಯಂಡ್ ಜಾಯಿನ್ ದ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.